ಹಾಯ್ ಸ್ನೇಹಿತರೆ, ತುಂಬ ಈಸಿಯಾಗಿರೋ ಡ್ರೆಸ್ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಮನೆ ಮಿಷಿನ್ ಇರೋರು, ಅವರೇ ಡ್ರೆಸ್ ಹೊಲ್ಕೊಬೇಕು ಅನ್ನೋರು ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡಿ ಹೊಲ್ಕೊಬೋದು. ನೋಡಿ, ಇದು ನನ್ನದೇ ಡ್ರೆಸ್ ಹೊಲ್ದು ತೋರಿಸ್ತಾ ಇದ್ದೀನಿ. ಇದು ಬರ್ತಡೇಗೆ ನಮ್ಮ ಫ್ರೆಂಡ್ ಕೊಡಿಸಿತ್ತು. ತುಂಬ ಚೆನ್ನಾಗಿದೆ, ತುಂಬ ಇಷ್ಟಪಟ್ಟು ತೊಗೊಂಡು. ಅದೇ ಥರ ಆಗ ಅವಳಿಗೂ 3 ತೊಗೊಂಡು, ಸೇಮ್ ಇಬ್ಬರು ಸೇಮ್ ಇದೊಂದು ಅವಳಿಗೊಂದು ನನಗೊಂದು, ಇದೊಂದು ಅವಳಿಗೊಂದು ನನಗೊಂದು, ಇದೊಂದು ಅವಳಿಗೊಂದು ನನಗೊಂದು, ಸೇಮ್ ತೊಗೊಂಡಿದ್ವಿ. ನನ್ನ ಬರ್ತಡೇಗೆ ಕೊಡಿಸಿದ್ಲು. ಹೀಗೆ ನೋಡೋಣ ಕಟ್ಟಿಂಗು ಹಿಂಗೆ ಹಾಕ್ಕೊಳ್ಳಿ. ಸೇಮ್ ಡ್ರೆಸ್ ಐರನ್ ಮಾಡೇ ಹಾಕ್ಕೊಳ್ಳಿ. ನಾನು ನನ್ನದೇ ತಾನೇ ಹೊಲಿಯೋದು ಅಂತ ಹೇಳ್ಬಿಟ್ಟು ಹಾಗೆ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಈ ಥರ ಇಲ್ಲಿ ಓಪನ್ ಇರುತ್ತಲ್ಲ, ಈ ಓಪನ್ನಿಗೆ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಕಂಕ್ಳ ಹತ್ರ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇವೆಲ್ಲರೂ ಮಧ್ಯ ಸೆಂಟರಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸ್ವಲ್ಪ 1/2 ಇಂಚ್ ಮೇಲ್ಗಡೆ ಬಿಟ್ಬಿಟ್ಟು, ಮೇಲ್ಗಡೆ 1/2 ಇಂಚ್ ಕಾಣ್ತಾ ಇದೆಯಾ ನೋಡಿ, ಇಂಚ್ ಬಿಟ್ಬಿಟ್ಟು ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ. ಮತ್ತು ಡೀಪಿಗೆ ಫ್ರಂಟು ನಾನು ಡೀಪ್ ಜಾಸ್ತಿ ಇಕ್ಕನಲ್ಲ, ಇದ್ರಾಗ ಡೀಪ್ ಜಾಸ್ತಿ ಇದೆ, ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಇಕ್ಕೊತೀನಿ. ಎಷ್ಟು ಟೇಪ್ ಏನಾಯ್ತಪ್ಪ, ಎಲ್ಲೆಲ್ಲೋ ಹಾಕ್ಬಿಡ್ತೀನಿ ಟೇಪ, ಎಲ್ಲೆಲ್ಲೋ ಹುಡುಕ್ತೀನಿ. ಇದರಲ್ಲಿ ಡೀಪು ಎಷ್ಟಿದೆ? 5 ಇದೆ. ನಾನು 4 ಇಕ್ಕೊತೀನಿ, ಸಾಕು ನನಗೆ ಡೀಪು. ಮತ್ತು ಇದು ರೆಡಿ ಡ್ರೆಸ್ ಆದ್ದರಿಂದ ಡೀಪು ಕೊಳ್ಳು ಎಳ್ಳು 3 ಇದೆ. 3 ನನಗೆ ಬೇಡ, ಜಾಸ್ತಿ ಆಗುತ್ತೆ. 2.5 ಇಕ್ಕೊತೀನಿ. 2.5 ನೋಡಿ, 2.5 ಕೋರಳು. ಮತ್ತು ಭುಜ ಇಲ್ಲಿ ಎಷ್ಟಿದೆ? 3 ಇದೆ. ಮಾಮೂಲಿ 3 ಇದ್ದರೆ 1 ಇಂಚು ಎಕ್ಸ್ಟ್ರಾ 4 ಹಾಕ್ಕೊತೀನಿ ಅಷ್ಟೇ. ಇಲ್ಲಿಂದ ಕರೆಕ್ಟಾಗಿ ಇದೇ ಥರ ಈ ಮಾರ್ಕಿಂದ ರೆಡಿ ಸ್ಟಿಚ್ಚಿಗೆ ಸ್ವಲ್ಪ 1/4 ಇಂಚು ಬಿಟ್ಟು ಇದೇ ಥರ ಸ್ಕೇಲು ಬರುತ್ತೆ ಡ್ರೆಸ್ಸಿಗೆ, ಆದರೆ ಸ್ಕೇಲೇನು ಯೂಸ್ ಮಾಡಲ್ಲ. ಸೇಮ್ ಇದೆ, 1/4 ಇಂಚ್ ಬಿಟ್ಟು ಈ ಥರನೇ ಬಂದು ಇಲ್ಲಿಗೆ ಈ ಮಾರ್ಕಿಗೆ ಸೇರಿಸ್ಕೊಳ್ಳಿ. ಮತ್ತು ಇಲ್ಲಿಂದ ಸ್ಟ್ರೈಟ್ ಟಾಪ್ ಉದ್ದ ಇದೆ. ನಾನು ಲೈನಿಂಗ್ ಸ್ವಲ್ಪ ಮೋಟನೇ ಹಾಕ್ಕೊತೀನಿ, ರೆಡಿನ ಸ್ವಲ್ಪ ಇದೇ ಉದ್ದ ಹೊಲ್ಕೊತೀನಿ ಹಾಗಾಗಿ. ಮತ್ತು ಸ್ಟಿಚ್ಚಿಗೆ ನೀವು ಎಷ್ಟು ಬೇಕಾದ್ರೂ ಇಟ್ಕೊಬೋದು. ನನಗೆ 2 ಇಂಚ್ ಸಾಕು, ಇದೆ ಜಾಸ್ತಿ ಆಗುತ್ತೆ, ಅಷ್ಟು ದಪ್ಪ ಆಗಲ್ಲ. ಇಲ್ಲಿಂದ 2, ಇಲ್ಲಿಂದ 2, ಇಲ್ಲಿ ಸ್ಟಿಚ್ಚಿಗೆ ಹೋಗುತ್ತೆ 2. ಸ್ಕೇಲ ಸೇರಿಸಿ ನೀವು ಸೇರಿಸ್ಬೇಕಾದ್ರೆ ಸ್ಟಿಚ್ಚ ನಾನು ಹಾಗೆ ಹಾಕ್ಕೊತಾ ಇದ್ದೀನಿ. ತುಂಬ ಈಸಿ, ಇಂಟ್ರೆಸ್ಟ್ ಇದ್ದು ನೋಡಿ ಕಲಿಯೋಂಥ ಇರೋದೇ. ತುಂಬ ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ನನಗೆ ಇನ್ನು ಅಭ್ಯಾಸ ಇಲ್ಲ. ಇದೆ ಫಸ್ಟು ಯೂಟ್ಯೂಬಾಗೆ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಏನಾನ ತಪ್ಪಾಗಿದೆ ಕ್ಷಮೆ ಇರಲಿ. ಇಷ್ಟ ಆಯಿತು ತಕ್ಕೊಂಬಂಗೆ. ಇಲ್ಲಿಂದ ಇಲ್ಲಿ ಇದು 2.5 ಇದೆ. ನಾನು ಇಲ್ಲಿಂದ ಇಲ್ಲಿಗೆ ಒಂದು 3 ಡೀಪ್ ಹಾಕ್ಕೊತೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ಸೇರಿಸ್ತೀನಿ. ಇಲ್ಲಿ ಏನಾದರೂ ಡಿಸೈನ್ ಹಾಕ್ಕೊಬೋದು. ನಾನು ಏನಾದರೂ ಸುಮ್ಮನೆ ಹಂಗೆ ಹಾಕ್ತಾಯಿದ್ದೀನಿ, ಬಟ್ ಏನಾದರೂ ಡಿಸೈನ್ ಕೊಟ್ಕೊತೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ಫುಲ್ಲು 6.5 ಇದೆ. 6.5ಗೂ ಇಲ್ಲೊಂದು ಮಾರ್ಕ್ ಹಾಕ್ಕೊತೀನಿ. ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ 6.5 ಕಂಪ್ಲೀಟ್ ತಗೊಳ್ತೀನಿ.
6:30 ಸಾಕು. 6:30 ಇಲ್ಲಿಂದ ರೆಡಿ ಡ್ರೆಸ್ ಅಳತೆಗೆ ಮಾರ್ಕ್ ಮಾಡಿರೋದು. ಆದರೆ ನಾನು ರೆಡಿ ತೊಗೊಂಡಿದ್ದೀನಿ, ಬಟ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಿ ಎಷ್ಟಿದೆಯೋ 6:30, ಇಲ್ಲೂ ಅಷ್ಟೇ 6:30 ಇಟ್ಕೊತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಕಂಕ್ಳು ಹಿಡಿತಿತ್ತದು, ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಹಾಕ್ಕೊತಾ ಇದ್ದೀನಿ. ಸಾಕಿಷ್ಟು. ಇದನ್ನ ಇಲ್ಲಿಗೆ ಸುಮ್ಮನೆ ಸೇರಿಸೋದು ಅಷ್ಟೇ. ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಇದೇ ಫಸ್ಟು ವಿಡಿಯೋ ಮಾಡ್ತಿರೋದು, ಏನಾದರೂ ತಪ್ಪಾದರೆ ಸಾರಿ. ಇಲ್ಲಿಂದ ಇಲ್ಲಿಗೆ 1:30 ಹಾಕ್ಕೊಂಡು ಇಲ್ಲಿಂದ ಇದೇ ಥರ ಬ್ಯಾಕ್ ಸ್ವಲ್ಪ ಇದೇ ಥರ ಶೇಪ್ ಕೊಡಿ. ಮತ್ತು ಫ್ರಂಟಿಗೆ ಅದು ಇಷ್ಟು ಬ್ಯಾಕಿಗೆ ಆಗುತ್ತೆ. ಫ್ರಂಟಿಗೆ ಮುಕ್ಕಾಲು ಒಂದು 1/2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇಲ್ಲಿ 1/2 ಇಂಚ್ ಇಲ್ಲಿ ಈ ಸ್ಟಿಚ್ಚಿಂದ ಇಲ್ಲಿಗೆ ಮಾರ್ಕಿಂದ ಈ ಮಾರ್ಕಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿಂದ ಈ ಮಾರ್ಕಿಂದ ಈ ಮಾರ್ಕಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇವೆರಡರ ಮಧ್ಯ ಎರಡರ ಮಧ್ಯ 6 ಇದೆ, ಆ 3ಕ್ಕೂ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಸ್ವಲ್ಪ ಇದೇ ಥರ ಒಂದು 1/2 ಇಂಚ್ ಇದೇ ಥರ ರೆಡಿ ಆಯಿತು. ಇಷ್ಟೇ ಡ್ರೆಸ್ ಕಟ್ಟಿಂಗು. ಬ್ಯಾಕಿಗೆ ಎಷ್ಟಾದರೂ ಡೀಪ್ ಇಕ್ಕೊಬೋದು. ತೋರಿಸ್ತೀನಿ, ಅದನ್ನ ಒಂದು ನಿಮಿಷ ಕಟ್ಟಿಂಗ್ ಮಾಡಿಬಿಡ್ತೀನಿ. ಒಂದು ನಿಮಿಷ. ಇದು ಡಿಸೈನ್ ಇಕ್ಕೋದ್ರಿಂದ ಫ್ರಂಟ್ ಡೀಪು ತೆಗಿಯೋದಿಲ್ಲ, ಹಾಗೆ ಬಿಡ್ತೀನಿ. ಇಲ್ಲಿ ಮಾತ್ರ ತೆಗಿತೀನಿ, ಬ್ಯಾಕಿನ ಮಾತ್ರ ತೆಗಿತಿದ್ದೀನಿ. ಆಮೇಲೆ ಈ ಥರ ಆದಮೇಲೆ ಇಲ್ಲಿಂದ ಈ ಸ್ಟಿಚ್ಚಿಗೆ ಕಟ್ ಮಾಡಿ. ಇನ್ನು ಬೇರೆ ಮೆಥಡ್ ಇದೆ, ಬಟ್ ಈಸಿ ಮೆಥಡ್ ಇದು. ಇದಾದಮೇಲೆ ಅದು ವಿಡಿಯೋ ಮಾಡಾಕ್ತೀನಿ. ಇಲ್ಲಿಂದ ಇಲ್ಲಿಗೆ ಓಪನ್ ಇರೋದಕ್ಕೆ ಒಂದು ಸ್ವಲ್ಪ ಸ್ಟಿಚ್ ಟಿಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಟಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಟಿಕ್ ಮಾಡ್ಕೊಳ್ಳಿ. ಇದರೊಳಗೆ ಬ್ಯಾಕ್ ಇದೆ, ಓಪನ್ ಮಾಡಿ ಬ್ಯಾಕ್ ತಗೊಂಡ್ಬಿಡ್ತೀನಿ. ಇದು ಫ್ರಂಟು. ಫ್ರಂಟಿಗೆ ನೆಕ್ಸ್ಟು ಇದು ಫ್ರಂಟಿಗೆ ಎಕ್ಸ್ಟ್ರಾ ಇದು ಶೇಪ್ ಕೊಡೋಕ್ಕೆ ಫ್ರಂಟೇ ತೆಗಿಲೇಬೇಕು. ಇದೊಂದು ನೋಡಿ ಮರ್ತೇ ಬಿಟ್ಟಿದ್ದೀನಿ, ಇದೊಂದು ಬ್ಯಾಕಾಗಿ ತೆಗಿಬೇಕು. ಇದು ತೆಗಿತೀನಿ, ಆಮೇಲೆ ಅದು ತೆಗಿತೀನಿ. ಇದು ಈಗ 1/2 ಇಂಚಲ್ಲಿ ತೆಗೆದ್ನಲ್ಲ, ಮಿಸ್ ಮಾಡಿದೆ. ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಈ ನ್ಯಾಚ್ದಕ್ಕೆ ಸೇರಿಸ್ಬಿಟ್ಟು ತೆಗೆದ್ಬಿಡಿ. ಮಾಡಿಬಿಟ್ರೆ ಕಷ್ಟ. ಇದೇ ಮೊದಲು ವಿಡಿಯೋ ಮಾಡ್ತಿರೋದು, ಸ್ವಲ್ಪ ಭಯ ಇದೆ. ಬ್ಯಾಕಿಗೆ ಯಾವತ್ತೂ ಡೀಪ್ ಕೊಟ್ಕೊಂಡಿಲ್ಲ, ಈ ಡ್ರೆಸ್ಸಿಗೆ ಕೊಟ್ಕೊಬೇಕು ಅಂತ ಇದ್ದೀನಿ. ಎಷ್ಟು ಕೊಟ್ಕೊಳೋದು, ಎಷ್ಟು ಒಂದು 6:30 ಕೊಟ್ಕೊತೀನಿ. ನೋಡೋಣ ಹೇಗೆ ಬರುತ್ತೆ ಅಂತ, ಆಮೇಲೆ ಬೇರೆ ನೋಡೋಣ. 6:30 ಹಿಂದೆ ಅಗಲ 3 ಇಟ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಇದು. ಇದೇ ಫಸ್ಟು ಡ್ರೆಸ್ಸಿಗೆ ಡೀಪ್ ಕೊಟ್ಕೊಳ್ತಾ ಇರೋದು. ಡೀಪ್ ನಾನು ಯಾವಕ್ಕೂ ಕೊಟ್ಕೊಳಲ್ಲ,
ಕೊಟ್ಬಿಟ್ಟು ರೌಂಡ್ ಇಕ್ಕೊಂಬಿಡ್ತೀನಿ. ಇದೇ ಥರ ಕಾಲರ್ ಡ್ರೆಸ್ಸು ಇನ್ನು ತುಂಬ ವೆರೈಟಿ ಡ್ರೆಸ್ ಕಟ್ಟಿಂಗ್ ಇದೆ, ಹೇಳ್ಕೊಡ್ತೀನಿ. ಇಷ್ಟೇ. ತುಂಬ ಚೆನ್ನಾಗಿದೆ ಕಲರು, ತುಂಬ ಇಷ್ಟಪಟ್ಟು ನೋಡಿದ ತಕ್ಷಣವೇ ಒಂದು ತಾಣಕ್ಕೆ ಹೋಗಿ 3 ಡ್ರೆಸ್ ಟಾಪ್ ತೊಗೊಂಡ್ಬಿಟ್ಟು ಅಷ್ಟು ಇಷ್ಟ ಆಯಿತು. ಚೆನ್ನಾಗಿದೆ. ಉದ್ದ ಬರ್ತಾ ಇಲ್ಲ, ನನಗೆ ಟಾಪ್ ಉದ್ದ ಬೇಕು. ನೋಡೋಣ, ಈ ಥರ ಹಾಕ್ಕೊತೀನಿ, ನೋಡೋಣ ಎಷ್ಟು ಉದ್ದ ಬರುತ್ತೆ ಅಂತ. ಎಷ್ಟು ಕಟ್ ಮಾಡಿಕೊಟ್ನ, ಇದೇ ಉದ್ದ ಐತೆ, ಇದೇ ಕಮ್ಮಿ ಇದೆಯಾ, ಇದೇ ಕಮ್ಮಿ ಬರುತ್ತೆ. ಇಷ್ಟೇ ಉದ್ದ ಬರುತ್ತೆ ಅನಿಸುತ್ತೆ. ನಾವಿನ್ನೂ ಸ್ವಲ್ಪ ತೊಗೊಬೇಕಿತ್ತು, ಬಂದಿರೋದೆ ಏನು ಮಾಡೋಕ್ಕಾಗಲ್ಲ. ಇಷ್ಟೇ ಉದ್ದ ಬರ್ತಿರೋದು, ಹಾಗಾಗಿ ಬಂದಿರೋದು ಅಷ್ಟು ಉದ್ದ ಹಾಕ್ಕೊಳ್ಳೇಬೇಕು. ನೋಡೋಣ. ಅಷ್ಟೇ, ಇಷ್ಟು ಕಟ್ಟಿಂಗ್ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ ಡ್ರೆಸ್ಸು. ಹಾಫ್ ತೋಳು ಕಟ್ ಮಾಡ್ಕೊತಾ ಇದ್ದೀನಿ. ರೆಡಿ ನನಗೆ 5 ಸಾಕು. ರೆಡಿ 5 ಸಾಕು. 5 ರೆಡಿ 5ಕ್ಕೆ ಮಾಡ್ಕೊತೀನಿ. ಮತ್ತು ತೋಳು ಸುತ್ತಳತೆ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಮಾರ್ಕು, 8 ಕಾಲಿದೆ. 8 ಕಾಲಿದೆ. ಇಲ್ಲಿ 1 ಇಂಚು ಎಕ್ಸ್ಟ್ರಾ, 8 ಕಾಲು ಇದ್ದರೆ ಇಲ್ಲಿ 9 ಕಾಲು ಮಾರ್ಕ್ ಮಾಡ್ಕೊಬೇಕು. ಮಾಡ್ಕೊಂಡು ಇಲ್ಲಿ ಮಡ್ಚೋಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು, ಹಾಗಾಗಿ ಇಲ್ಲಿ ಮಾರ್ಕ್ ಹಾಕ್ಕೊಂಡಿಲ್ಲ. ಹಿಂಗೆ ರೆಡಿನೇ ಹಿಂಗೆ ಮಡ್ಚ್ಕೊಬೇಕು. ಸ್ಟಿಚ್ಚಿಂಗಾಗಿ ಹೇಳ್ತೀನಿ ಯಾವ ಥರ ಅಂತ. ಇಲ್ಲಿಂದ ಇಲ್ಲಿಗೆ 5 ಒಂದು ಲೈನ್ ಹೇಳ್ಕೊಳ್ಳಿ. ಇಲ್ಲಿಂದ 2.5 ಸಾಕು. 2.5. ಇಲ್ಲಿಂದ ಇಲ್ಲಿಗೆ 2 ಸ್ಟಿಚ್ಚಿಂಗಿಗೋಸ್ಕರ 2. ಇಲ್ಲಿಂದ
ಇಲ್ಲಿಂದ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕಿಂದ ಈ ಮಾರ್ಕಿಗೆ ಸ್ವಲ್ಪ ಮೀಡಿಯಮ್ ಶೇಪ್ ಈ ಥರ ಕೊಟ್ಕೊಳ್ಳಿ ಅಷ್ಟೇ. ಮತ್ತು ಫ್ರಂಟಿಗೆ ಶೇಪು ಇದರೊಳಗೆ ಸ್ವಲ್ಪ ಇದೇ ಥರ ಅಷ್ಟೇ, ಮುಗೀತು. ಡ್ರೆಸ್ ಕಟಿಂಗ್ ರೆಡಿ. ಸ್ಟಿಚ್ಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೇ ಫಸ್ಟ್ ವಿಡಿಯೋ ಮಾಡಿದ್ದೀನಲ್ಲ, ಲಾಂಗ್ ವಿಡಿಯೋ ಆಗಿಬಿಟ್ಟಿದೆ ನೋಡಿ. ಈ ಶೇಪ್ ಇನ್ನೊಂದು ತೋಳು ಕಟ್ ಮಾಡಿದಾಗ ತೋರಿಸ್ತೀನಿ. ಬಟ್ಟೆ ಸಾಲ್ಟೇಜ್ ಇದೆ, ಪೀಸ್ ಜಾಯಿನ್ ಮಾಡಬೇಕು, ಆದ್ದರಿಂದ ಸ್ಟಿಚ್ಚಿಂಗಾಗಿ ತೋರಿಸ್ತೀನಿ ಇದನ್ನು. ಥ್ಯಾಂಕ್ ಯು.